ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಚಳಿಗಾಲದಲ್ಲಿ ಆಗುವಂತಹ ತೊಂದರೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಮೂಳೆ ಸಂಬಂಧಿತ ಹಲವಾರು ತೊಂದರೆಗಳು ಕಾಡುತ್ತವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ವೈದ್ಯರಿಂದ ಪಡೆಯೋಣ. ರಾಘವೇಂದ್ರ ಅವರೇ, ಈಗಾಗಲೇ ನೀವು ಮೂಳೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಇನ್ನು ಯಾವೆಲ್ಲ ರೀತಿಯ ಮೂಳೆ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ? ಮೂಳೆ ಸಮಸ್ಯೆಗಳಲ್ಲಿ ತಿಳಿಸಿದಲ್ಲ, ಸೊಂಟ ನೋವು ಅಂತ ಪ್ರಮುಖವಾಗಿ ಸೊಂಟ ನೋವು ತಾತ್ಕಾಲಿಕ ಮತ್ತೆ ದೀರ್ಘಕಾಲೀನ ಅಂತ ನಾವು ಪರಿಗಣಿಸಬಹುದು. ಅಂದ್ರೆ ಒಂದು ವಾರ 15 ದಿವಸ ಆದ್ರೂ ಸೊಂಟ ನೋವು ಕಂಟ್ರೋಲ್ ಬರಲಿಲ್ಲ ಅಂದ್ರೆ ತಜ್ಞ ವೈದ್ಯರನ್ನ ಭೇಟಿಯಾಗೋದು ಒಳ್ಳೆಯದು. ಅದರ್ವೈಸ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಮಸಲ್ ರಿಲ್ಯಾಕ್ಸೆಂಟ್ಸ್ ಆಗಿರ್ಬೋದು ಅಥವಾ ಸ್ನೇಹನ ಸ್ವೇದನ ಸ್ವಲ್ಪ ಎಣ್ಣೆ ಹಚ್ಕೊಂಡು ಶಾಕ್ ಕೊಟ್ಟರು ಸಹ ಕಂಟ್ರೋಲ್ ಬರುತ್ತೆ. ಅದಾಗದಿದ್ದ ಪಕ್ಷದಲ್ಲಿ ತಜ್ಞ ವೈದ್ಯರ ಒಂದು ಭೇಟಿ ಮುಖ್ಯ. ಅದಾದ ನಂತರ ಈ ಮಂಡಿ ನಾನು ತಿಳಿಸಿದ್ನಲ್ಲ ಆಗ್ಲೇ, ಸೊ ಮಂಡಿ ನೋವು ಅನ್ನೋದು ತುಂಬಾ ಸಹಜವಾಗಿ ಕಾಡುವಂತಹದ್ದು. ಈ ಒಳಗಡೆ ಇರುವಂತಹ ಮಿನಿಸ್ಕೈ ಆಗಿರುವಂತಹದ್ದಾಗಿರೋದು ಗೋಡಂಬಿ ಆಕಾರದಲ್ಲಿ ಇರುತ್ತೆ ಒಳಗಡೆ. ಸೊ ಮತ್ತೆ ಅದ್ರೊಳಗಡೆ ಸೈನೋಯಿಲ್ ಫ್ಲೂಯಿಡ್ ಅನ್ನೋ ಅಂಶ ಇರುತ್ತೆ, ಜಿಡ್ಡಿನ ಅಂಶ. ಹಾಗಾಗಿ ಲ್ಯೂಬ್ರಿಕೇಶನ್ ಇರುತ್ತೆ ಮುಖ್ಯ. ಮತ್ತೆ ಇಲ್ಲೆಲ್ಲ ಒಂದು ಆಸ್ಟಿಯೋಫೈಟ್ಸ್, ಮೂಳೆಯ ಒಂದು ಸೆಲ್ಸ್ ಎಲ್ಲ ಡೆಪಾಸಿಟ್ ಆಗ್ಬಿಟ್ಟು ಏನಾಗುತ್ತೆ, ಮಂಡಿನ ಸಂಪೂರ್ಣ ಬೆಂಡ್ ಮಾಡಕ್ ಆಗೋದಿಲ್ಲ, ನೆಲದ ಮೇಲೆ ಕೂತ್ಕೊಂಡು ಹೇಳೋದಕ್ಕೆ ಆಗೋದಿಲ್ಲ. ಸೊ ಭಾರಿ ಸಮಸ್ಯೆ. ಮತ್ತೆ ಲಿಗಮೆಂಟ್ ಏರ್ಸ್ ಅಂತ ಕರಿತೀವಿ. ಸೊ ACL ಅಂತ ಆಂಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್ ತುಂಬಾ ಮುಖ್ಯವಾಗಿ ಒನ್ ಆಫ್ ದ ವೆರಿ ಬಿಗ್ ಲಿಗಮೆಂಟ್. ಮತ್ತೆ ಪೋಸ್ಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್, ಇದು ಯಾವುದೇ ಒಂದು ACL ಆಗಲಿ PCL ಆಗಲಿ ಯಾವುದೇ ಒಂದು ಲಿಗಮೆಂಟ್ ಟೇರ್ ಆಗಿರುವಂಥದ್ದು. ಸೊ ಇವುಗಳಿಗೆ ಮತ್ತೆ ತುಂಬಾ ಮೂಳೆಗಳು ಸೌದೋದ್ಮೇಲೆ ಸಾಕಷ್ಟು ವರ್ಷ ವಯಸ್ಸಾದ ನಂತರ ಸಹಜವಾಗಿ ನೀ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಮಂಡಿಯ ಮರುಜೋಡಣೆ ಈ ಮಟ್ಟಕ್ಕೆ ಕೂಡ ಎಳ್ಕೊಂಡು ಹೋಗುತ್ತೆ ಎಷ್ಟೋ ಸಂದರ್ಭದಲ್ಲಿ. ಹಾಗಾಗಿ ಎಸ್ಪೆಷಲಿ ಗಂಡಸರಾಗಲಿ ಹೆಂಗಸರಾಗಲಿ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಏನು ಮಾಡಬೇಕು, ತಮ್ಮ ತೂಕದ ಬಗ್ಗೆ ಸದಾ ಗಮನ ಇಟ್ಕೊಂಡಿರಬೇಕು. ಅತಿಯಾದ ದೇಹ ತೂಕ ಏನು ಮಾಡುತ್ತೆ, ಮೂಳೆಗಳನ್ನ ಟೊಳ್ಳು ಮಾಡುತ್ತೆ. ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಇಲ್ಲದೆ ಇರೋದ್ರಿಂದ ಸಹಜವಾಗಿ ಮಂಡಿ ಮೇಲೆ ಪ್ರೆಷರ್ ಬಿದ್ದು ಅದನ್ನ ಒಂದಲ್ಲ ಒಂದು ದಿವಸ ಮತ್ತೆ ರೀಪ್ಲೇಸ್ ಮಾಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಕೊಟ್ಟೋಗುತ್ತೆ. ಹಾಗಾಗಿ ಮೊದಲಿಂದ ಅದರ ಬಗ್ಗೆ ಕೇರ್ ತಗೊಂಡು ಸೂಕ್ತವಾದಂತಹ ಆಯುರ್ವೇದ ಔಷಧಿಗಳು ಬಳಸೋದ್ರಿಂದ ಸಂಪೂರ್ಣ ಅವಳನ್ನ ನಿವಾರಣೆ ಮಾಡಬಹುದು. ಓಕೆ, ಈಗ ಬೆನ್ನು ನೋವಿಗೆ ಸಂಬಂಧಪಟ್ಟ ಹಾಗೆ ಬಿಟ್ಟು ಕೆಲವರಿಗೆ ನೋವು ಬರುತ್ತೆ. ಅಂದ್ರೆ ಪ್ರತಿದಿನವೂ ಇರೋದಿಲ್ಲ, ತುಂಬಾ ಹೊತ್ತು ಕೆಲಸ ಮಾಡಿದಾಗಲಿ ಅಥವಾ ಬಗ್ಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಮರುದಿನಕ್ಕೆ ಸರಿ ಹೋಗ್ಬಿಡುತ್ತೆ. ಕಾರಣ ಅಂದ್ರೆ ಮತ್ತೆ ಅಗೇನ್ ವಾತಾವೃದ್ಧಿನೇ, ಅದರಲ್ಲೂ ಚಳಿಗಾಲದಲ್ಲೂ ಕೂಡ ಸಹಜವಾಗುತ್ತೆ. ಇದಕ್ಕೆ ಕಾರಣ ಅವಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಒಂದು ಲ್ಯೂಬ್ರಿಕೇಶನ್ ಇಲ್ಲದೆ ಇರುವಂತಹದ್ದು ಸರಿಯಾಗಿ, ಮತ್ತು ವಾತ ವೃದ್ಧಿ ಆಗೋದ್ರಿಂದ ಈ ಸಮಸ್ಯೆ ಸಹಜವಾಗಿ ಕಾಣುತ್ತೆ. ಸೊ ಹಾಗಾಗಿ ಅಲ್ಲೂ ಸಹ ಸ್ವಲ್ಪ ಜನರಲ್ ಅಪ್ಲಿಕೇಶನ್, ಒಂದು ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡುವಂಥದ್ದಾಗಿರುವಂಥದ್ದಾಗಿರ್ಬೋದು, ಇವೊಂದು ಸ್ವಲ್ಪ ಕೇರ್ ತಗೋಬೇಕು. ಮತ್ತು ರಿಲ್ಯಾಕ್ಸ್, ತುಂಬ ಅಧಿಕವಾಗಿ ಕೂತಿರುವಂಥದ್ದು, ತುಂಬ ಅಧಿಕವಾಗಿ ನಿಂತಿರುವಂಥದ್ದಾಗಿರ್ಬೋದು, ಮತ್ತು ಹೆಚ್ಚಿನ ಪರಿಶ್ರಮ ಆಗುವಂಥದ್ದಾಗಿರ್ಬೋದು, ಇವುಗಳನ್ನ ಸ್ವಲ್ಪ ನೋಡಿಕೊಂಡು ತಮ್ಮ ಒಂದು ಜೀವನ ಶೈಲಿನ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳೋದು ಮುಖ್ಯ. ಮತ್ತು ಈ ACL ಜಾಸ್ತಿ ವರ್ಕ್ ಮಾಡೋದ್ರಿಂದ, ಸೆಂಟ್ರಲೈಸ್ಡ್ ACS ಎಲ್ಲ ಕಡೆನೂ ಇದೆ. ಈ ಚಳಿಗಾಲ ಹೇಗೆ ಇಡೀ ಚಳಿಗಾಲ ಅಂದರೆ ಅದೊಂಥರ ಫ್ರಿಜ್ಜಲ್ಲಿ ಇಟ್ಟಂಗೆ ಇರುತ್ತೆ ಇಡೀ ಎನ್ವಿರಾನ್ಮೆಂಟ್, ಅದೇ ರೀತಿ ನಾವು ಇನ್ನೂ ಚಳಿಗಾಲದಲ್ಲೂ ಕೂಡ ACL ಇರ್ತೀವಿ ಅಂತಂದರೆ ಇನ್ನೂ ಸಹಜವಾಗಿ ವಾತವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಚಳಿಗಾಲ ಎಷ್ಟು ತೊಂದರೆ ಮಾಡುತ್ತೆ, AC ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಅಷ್ಟು ತೊಂದರೆ ಮಾಡುತ್ತೆ. ಬಟ್ ಅದಿಲ್ಲದೆ ಅನಿವಾರ್ಯ ಇರ್ಲಿಕ್ಕೆ ಆಗೋದಿಲ್ಲ, ಆ ಥರ ಆಗಿದೆ ಕಂಡೀಷನ್. ಬಟ್ ಒನ್ ಶುಡ್ ಬಿ ವೆರಿ ಕೇರ್ಫುಲ್. ಈ ಒಂದು ಇದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಸು ಸಾಕಷ್ಟು ಶುರುವಾಗುತ್ತೆ ಈ ಚಳಿಗಾಲ ಬಂತು ಅಂದರೆ. ಸಹಜವಾಗಿ ಈ ಶೀತಪಿತ್ತ ಅಂತ ಕರಿತೀವಿ, ಅರ್ಟಿಕೇರಿಯಾ, ಸಣ್ಣ ದದ್ದು ಬರುತ್ತೆ, ಮತ್ತೆ ಗೆರೆ ಹಾಕಿದ್ರೆ ಅಲ್ಲೊಂದು ಊತ ಕಾಣಿಸ್ಕೊಳ್ಳುತ್ತೆ, ಪ್ರೆಷರ್ ಅರ್ಟಿಕೇರಿಯಾ ಅಂತ ಕರಿತೀವಿ. ಅದಾದ ನಂತರ ಈ ಸೋರಿಯಾಸಿಸ್ ಆಗಿರುವಂಥದ್ದಾಗಿರ್ಬೋದು, ಈ ಕ್ಯಾಂಡಲ್ ಡ್ರಾಪ್ ಬಿದ್ದರೆ ಯಾವ ಥರ ಉಬ್ಬುತ್ತಲ್ಲ ಆ ಥರ ಉಬ್ಬುತ್ತೆ, ಮತ್ತೆ ಅಲ್ಲಲ್ಲಿ ಹೊಟ್ಟು ಬರ್ಲಿಕ್ಕೆ ಶುರುವಾಗುತ್ತೆ. ಅದರಲ್ಲೂ ಈ ಒಂದು ರಫ್ ಏರಿಯಾಗಳೆಲ್ಲೆಲ್ಲಿದೆ, ಮೊಣಕಾಲು ಮತ್ತು ಈ ಒಂದು ಬೆರಳು ಸಂಧಿಗಳಲ್ಲಿ, ಮತ್ತು ತಲೆಯಲ್ಲಿ ಹೊಟ್ಟು, ಸಿಕ್ಕಾಪಟ್ಟೆ ಹೊಟ್ಟು ಬರುವಂಥದ್ದು, ಇದೆಲ್ಲನೂ ಸೋರಿಯಾಸಿಸಲ್ಲಿ ಕಾಣುವಂಥ ಸಂದರ್ಭಗಳು. ಮತ್ತು ಡ್ರೈ ಎಕ್ಸಿಮಾ, ಇಸಿಬಿನ್ ಸಮಸ್ಯೆ ಆಗಿರ್ಬೋದು, ಮತ್ತು ಈ ಒಂದು ಅಂಗಾಲು ಹೊಡೆತ ಆಗಿರ್ಬೋದು, ಬಿರುಕು ಬಿಡ್ತಾ ಇರುತ್ತೆ, ಇದೆಲ್ಲ ಚಳಿಗಾಲದಲ್ಲಿ ಸಹಜ. ಸೊ ಇವಕ್ಕೆಲ್ಲಕ್ಕೂ ಸಹ ನೀವು ಮನೆ ಮದ್ದುಗಳು ಬಂದಾಗ ಅದರ ಬಗ್ಗೆ ಮಾತಾಡೋಣ. ಓಕೆ, ಸೊ ಇವಾಗ ನಮಗೆ ಕಾಲರ್ಸ್ ರೆಡಿ ಆಗಿದ್ದಾರೆ. ಬೆಂಗಳೂರಿಂದ ಸಹನಾ ಕರೆ ಮಾಡಿದ್ದಾರೆ. ಸಹನಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮ್ಮ ಮನೆಯವ್ರಿಗೆ 47 years ಆಗಿದೆ. ಹೇಳಿ ಮಾ. ನಮ್ಮ ಮನೆಯವ್ರಿಗೆ 47 years. ಓಕೆ. ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಹಾ. ಮತ್ತೆ ಇವಾಗಂತೂ ಅವಾಗ ತುಂಬಾ ಸೊಂಟ ಎತ್ಕೊಂತಾ ಇರುತ್ತೆ ಸರ್. ಎಲ್ಲ ತಗೊಂಡು ಕಮ್ಮಿ ಆಗ್ತಾ ಇಲ್ಲ. ಓಕೆ. ಕೆಮ್ಮು ಜಾಸ್ತಿ ಇರುತ್ತಮ್ಮ? ಅವ್ರಿಗೆ ಕೆಮ್ಮು ಇಲ್ಲ, ಶೀತ ಜಾಸ್ತಿ ಇರುತ್ತೆ. ಶೀತ ಜಾಸ್ತಿ ಇರುತ್ತೆ, ಮತ್ತೆ ಗುರುಗುರು ಶಬ್ದ ಇದೆ. ವೀಸಿಂಗ್ ಇದೆ ಅವ್ರಿಗೆ. ಏನ್ ಹೇಳಿ? ವೀಸಿಂಗ್ ಪ್ರಾಬ್ಲಮ್. ವೀಸಿಂಗ್ ಪ್ರಾಬ್ಲಮ್ ಇದೆ. ಇವಾಗಂತೂ ತುಂಬಾ ಸೊಂಟ ಹಿಡ್ಕೊಂತಾ ಇರುತ್ತೆ. ಓಕೆ. ಮತ್ತೆ ಈ ಸೊಂಟ ಹಿಡ್ಕೊಂಡಿರುವಂತವರಲ್ಲಿ ಒಂದೊಂದು ಟೈಮ್ ಕೆಮ್ಮು ಜಾಸ್ತಿ ಆಗ್ಬಿಟ್ರೆ ಕೂಡ ಸಹಜವಾಗಿ ನೋವು ಜಾಸ್ತಿ ಆಗುತ್ತೆ. ಇಲ್ಲೇನಾಗುತ್ತೆ, ಕೆಮ್ಮು ಇಲ್ಲ ಅಂದ ಪಕ್ಷದಲ್ಲಿ ಸೊ ಎರಡು ಸ್ವಲ್ಪ ಬೇರೆನೇ ಸಮಸ್ಯೆಗಳಾಗುತ್ತೆ. ಸಹಜವಾಗಿ ಈ ಒಂದು ಚಳಿಗಾಲದಲ್ಲಿ ಸೊಂಟದ ನೋವುಗಳು ಮತ್ತು ನಾನು ತಿಳಿಸೋನಲ್ಲ ಶೀತ ಮತ್ತು ವಾತದ ಬಾಧೆಗಳು ಇವೆರಡು. ಶೀತದಿಂದ ಈ ಒಂದು ವೀಸಿಂಗ್ ಸಮಸ್ಯೆ ಹೆಚ್ಚಾಗುತ್ತೆ.
ಸೊಂಟ ನೋವು ವಾದದಿಂದ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದಕ್ಕೇನಾಗುತ್ತೆ ಮತ್ತೆ ಸೂಕ್ತ ಚಿಕಿತ್ಸೆ ಬೇಕಾಗತ್ತೆ. ಅದರಲ್ಲೂ ಬಿಸಿನೀರನ್ನ ಅಭ್ಯಾಸ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು, ಕುಡಿಲಿಕ್ಕೆ ಕಂಪಲ್ಸರಿ. ಬಿಸಿನೀರನ್ನ ಚೆನ್ನಾಗಿ ಬೆಳಗ್ಗೆನೇ ಅವ್ರಿಗೆ ಎಷ್ಟು ಬೇಕೋ ಸಫಿಷಿಯೆಂಟ್ ಆಗಿ 1 ಲೀಟರ್ 2 ಲೀಟರ್ ಚೆನ್ನಾಗಿ ಕುದಿಸಿಬಿಟ್ಟು ಆರಿಸಿಟ್ಕೊಂಡು ಕುಡಿಯುವಂಥದ್ದು ಒಳ್ಳೆಯದು. ಮತ್ತು ಅದರಿಂದ ಏನಾಗುತ್ತೆ, 2 ಥರ ಅನುಕೂಲ. ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ, ಸೊಂಟ ನೋವು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮನೆ ಮದ್ದು ಏನಾದರೂ ಇವರು ಬಳಸಬೇಕು ಅಂದಿದ್ದ ಪಕ್ಷದಲ್ಲಿ ವೀಸಿಂಗ್ಗೆ ಮೆಡಿಸಿನ್ಸ್ ಅಂತೂ ಕೆಲವೊಂದು ಟೈಮ್ ಬೇಕಾಗುತ್ತೆ. ಆಗಲೇ ನಾನು ಹೇಳಂಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿರ್ಬೋದು, ಬ್ರಾಂಕಿಯಲ್ ಆಸ್ತಮಾ ಆಗಿರ್ಬೋದು, ಅದಕ್ಕೆ ತಜ್ಞ ವೈದ್ಯರಿಂದ ಚಿಕಿತ್ಸೆ ಬೇಕು. ಜೊತೆಗೆ ಸೊಂಟಕ್ಕೆ ಸ್ವಲ್ಪ ಹರಳೆಣ್ಣೆನ ಬಿಸಿ ಮಾಡಿ ಹಚ್ಚಿಬಿಟ್ಟು ಅದಾದ ನಂತರ ಸ್ವಲ್ಪ ಉಪ್ಪಿನ ಶಾಖ ಆಗಲಿ ಮರಳಿನ ಶಾಖ ಆಗಲಿ ಒಂದು ಉಂಡೆ ಥರ ಮಾಡಿ ಕಟ್ಟಿ ಸ್ವಲ್ಪ ಮಟ್ಟಿಗೆ ಶಾಖ ಕೊಡಬೇಕಾಗತ್ತೆ. ಅದರಿಂದ ಏನಾಗುತ್ತೆ, ಸ್ವಲ್ಪ ಈ ವಾತದ ಸಮಸ್ಯೆನ ಸ್ವಲ್ಪ ಕಂಟ್ರೋಲ್ ತರಬಹುದು. ಈ ಬಿಸಿನೀರಿಗೆ 2 ಥರ ಕೆಲಸ ಮಾಡುತ್ತೆ. ವಾತವನ್ನು ಸ್ವಲ್ಪ ಕಂಟ್ರೋಲ್ಗಿರೋದ್ರಲ್ಲಿ ಈ ಚಳಿಗಾಲದುದ್ದಕ್ಕೂ ಆರೋಗ್ಯ ಬಯಸುವಂಥವರು ಬಿಸಿನೀರನ್ನ ಸೇವನೆ ಮಾಡೋದು ಒಳ್ಳೆಯದು. ಓಕೆ, ಈಗ ಗಾಯತ್ರಿ ಕರೆ ಮಾಡಿದ್ದಾರೆ ಸಾಗರದಿಂದ. ಸೊ ಗಾಯತ್ರಿ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಗಾಯತ್ರಿ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳ್ತದೆ ಮೇಡಮ್, ಮಾತಾಡಿ ಡಾಕ್ಟರ್ ಹತ್ರ. ಹೇಳಿ. ನಮಸ್ಕಾರ, ಹೇಳಿಮ್ಮ. ನನಗೆ 6 ವರ್ಷ ಆಗಿದೆ, ಯೂಟ್ರಸ್ ಆಪರೇಷನ್ ಆಗಿದೆ. ಬಲಗಡೆ ಕಣಿಸದ ಕೆಳಭಾಗದಲ್ಲಿ ನೋವು ಜಾಸ್ತಿ ಬರ್ತಾ ಇರ್ತದೆ. ಯೂಟ್ರಸ್ ರಿಮೂವ್ ಮಾಡಿದಾರಮ್ಮ? ಯೂಟ್ರಸ್ ರಿಮೂವ್ ಮಾಡಿ 6 ವರ್ಷ ಆಗಿದೆ. 6 ವರ್ಷ ಆಗಿದೆ. ಮತ್ತೆ ಎಲ್ಲಿ ನೋವು ಬರ್ತಾ ಇದೆ? ಬಲಗಡೆ ಕಣಿಸದ ಕೆಳಗಡೆ ನೋವು ಬರ್ತಾ ಇದೆ. ಓಕೆ ಓಕೆ ಓಕೆ. ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಹಿಸ್ಟೆಕ್ಟಮಿ ಆದ ನಂತರ, ಸೊ ಗರ್ಭಾಶಯ ನಿವಾರಣೆ ತೆಗೆದ ನಂತರ ಕೆಲವರಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೊಟ್ಟೆ ಉಬ್ಬರ ಆಗಿರುವಂಥದ್ದು, ಅಜೀರ್ಣ ಆಗಿರುವಂಥದ್ದು, ಮತ್ತು ಪದೇ ಪದೇ ಮೋಷನ್ಗೆ ಹೋಗಬೇಕು ಅಂತ ಅನಿಸುವಂಥದ್ದು, ಆ ಒಂದು ದೊಡ್ಡ ಕಾರಣ ಮೇಲೆ ಕೂಡ ಒಂದು ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಸೊಂಟ ನೋವು ಕೂಡ ಕೆಲವರಲ್ಲಿ ಕಾಣಬಹುದು. ಸೊ ಅದಕ್ಕೆ ನಾನು ಆಗಲೇ ತಿಳಿಸಿದಂಗೆ ನೀವು ಅಲ್ಲಿ ಹತ್ತಿರ ಇರುವಂಥ ಯಾರಾದರೂ ತಜ್ಞ ಆಯುರ್ವೇದ ವೈದ್ಯರನ್ನ ಭೇಟಿ ಆಗುವಂಥದ್ದು ಒಳ್ಳೆಯದು. ಇಲ್ಲಾಂದರೆ ಮನೆ ಮದ್ದಾಗಿ ಈ ಹರಳೆಣ್ಣೆ ಆಗಲಿ ಅಥವಾ ಎಳ್ಳೆಣ್ಣೆ ಆಗಲಿನ ಬಿಸಿ ಮಾಡಿ ಸ್ವಲ್ಪ ಹಚ್ಕೊಂಡು ಅದನ್ನು ಶಾಖ ಕೊಟ್ಕೊಳ್ಳೋದು ತುಂಬ ಮುಖ್ಯ. ಓಕೆ, ಈಗ ಮರಿಗೌಡ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮರಿಗೌಡ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ಕಾರ. ಹಲೋ ಹಲೋ, ಹೇಳಿ ಮರಿಗೌಡ್ರೆ. ಸರ್ ನಮಸ್ಕಾರ. ನನಗೆ ಹಾರ್ಟ್ ಎನ್ಲಾರ್ಜ್ ಆಗಿದೆ ಅಂತ ಹೇಳಿದ್ರೆ ಸರ್, ಬಹಳ ಅದೇ 2003ರಲ್ಲಿ. ಇನ್ನೊಂದು ಏನಾಯ್ತು, ಅದಾದ ಒಂದು ವರ್ಷಕ್ಕೆ ಬೆನ್ನು ಶುರು ಆಯ್ತು. ಬೆನ್ನು ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸ್ಪೈನಲ್ ಕಾರ್ಡ್ ಲೆಫ್ಟ್ ಮತ್ತು ರೈಟ್ ನಲ್ಲಿ ಮಧ್ಯಭಾಗದಲ್ಲಿ ಕೆಲವು ಆಸನಗಳು ಹೇಳ್ಕೊಟ್ರು. ಅದು ಹೇಳಿದಾಗ ಕಡಿಮೆ ಆಗುತ್ತೆ ಬೆನ್ನೋವು. ಉಳಿದಂತೆ ಈಗ ಏನೋ ಸ್ವಲ್ಪ ವಾಕ್ ಮಾಡಿದ್ರು ವಾಕ್ ಮಾಡುವಾಗ ಬೆನ್ನೋವು ಬಂದ್ಬಿಡ್ತದೆ. ಓಕೆ, ಬೆನ್ನಲ್ಲಿ ಅಷ್ಟೇ ಇದೆಯಾ ಅಥವಾ ಸೊಂಟಕ್ಕೂ ಬರುತ್ತಾ ನೋವು? ಬೆನ್ನಲ್ಲಿ ಮಾತ್ರ ಇದೆ ಸರ್. ಓಕೆ, ಇದು ಹಾರ್ಟ್ ಎನ್ಲಾರ್ಜ್ ಆಗಿದೆ. ಅದಕ್ಕೆ ಜೇರೆ ತೋರಿಸಿದ್ದೆ, ಅಲ್ಲಿ ಮೆಡಿಸಿನ್ ಕೊಟ್ಟು ತಗೋತಾ ಇದ್ದೀನಿ ಸರ್. ದಿವಸ 5 ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಗುಡ್ ಗುಡ್. ಅದನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ಮತ್ತೆ ಈ ಸ್ಪೈನಲ್ ಕಾರ್ಡ್ ಏನಿದೆ, ಸ್ಪೈನಲ್ ಕಾರ್ಡ್ ಅಲ್ಲ ಸ್ವಾಮಿ, ಬೆನ್ನಲ್ಲಿ. ಸ್ಪೈನಲ್ ಕಾರ್ಡ್ ಅಲ್ಲಿ ನಾವಿಲ್ಲ. ಅಲ್ಲ, ಗೊತ್ತಾಯ್ತು. ಸ್ಪೈನಲ್ ಕಾರ್ಡ್ ಅಂದ್ರೆ ಅಲ್ಲಿಂದ ಬರುತ್ತೆ. ಗೊತ್ತಾಯ್ತು. ಸ್ಪೈನಲ್ ಕಾರ್ಡ್ ಅಂದ್ರೆ ಕುತ್ತಿಗೆಯಿಂದ ಹಿಡಿದು ಸೊಂಟ ತನಕ ಈ 33 ಮೂಳೆಗಳಿರುತ್ತೆ. ಈ ತರ 33 ಮೂಳೆಗಳು, ಅದು 31 ನರಕ್ಕೆ ಅದು ಇದು ಮಾಡಿಕೊಟ್ಟಿರುತ್ತೆ, ಅಡಿಪಾಯ ಅದಕ್ಕೆ. ಸೊ ಅಲ್ಲಿ ಬೆನ್ನಲ್ಲಿ ಕೂಡ ಬರುವಂಥದ್ದು ಏನಿರುತ್ತೆ, ಈ ಆ ಒಂದು ಜಾಗಕ್ಕೆ ಮತ್ತೆ ಹಾಗೆ ನಿಮ್ದು MRI ರಿಪೋರ್ಟ್ ನೋಡಿಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡೋವಂಥದ್ದು ಒಳ್ಳೆಯದು. ಮತ್ತು ಯಾರ್ಯಾರಿಗೆ ಈ ಅಸಿಡಿಟಿ ಏನಾದರೂ ಸಮಸ್ಯೆ ಇದ್ದ ಪಕ್ಷದಲ್ಲಿ, ಗ್ಯಾಸ್ಟ್ರಿಕ್ ಏನಾದರೂ ಇದ್ದ ಸಮಸ್ಯೆಯಲ್ಲಿ ಕೂಡ ಈ ಒಂದು ಬೆನ್ನು ಮತ್ತು ಸೊಂಟ ನೋವು ಸಹಜವಾಗಿ ಜಾಸ್ತಿ ಆಗುತ್ತೆ. ಇದಕ್ಕೆ ಅಗೈನ್ ಒಂದು ಸ್ಪೈನ್ ಕೇರ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ಕುತ್ತಿಗೆ ಆಗಿರ್ಬೋದು, ಬೆನ್ನಾಗಿರ್ಬೋದು ಅಥವಾ ಸೊಂಟ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿಯಾದಂಥ ನೋವು ಬರಲಿ, ಅಲ್ಲಿ ಅರೈಸ್ ಪಕ್ಕದಲ್ಲಿ ಬರುವಂತಹ ನರಗಳು, ಅದು ಒಳಗಡೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುವಂಥದ್ದಾಗಿರ್ಬೋದು, ಕಂಪ್ರೆಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಒಂದು MRI ರಿಪೋರ್ಟ್ ನೋಡಿಕೊಂಡೇ ಟ್ರೀಟ್ಮೆಂಟ್ ಕೊಡೋದು ಸೂಕ್ತ. ಓಕೆ, ಸೊ ಇನ್ನಷ್ಟು ಜನ ಕಾಲರ್ಸ್ ಕಾಯ್ತಿದ್ದಾರೆ. ಹಾಗೆ ನೀವು ಕರೆ ಮಾಡಬಹುದು. ಚಳಿಗಾಲದ ಸಮಸ್ಯೆಗಳ ಬಗ್ಗೆ ಏನಾದರೂ ಸಮಸ್ಯೆಗಳನ್ನು ತಿಳಿಸಬೇಕಾದ್ರೆ ನೀವು ನಮಗೆ ಕರೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಜೊತೆಗೆ ಪರಿಹಾರವನ್ನು ಕೂಡ ಪಡ್ಕೋಬಹುದು. ಈಗ ಒಂದು ವಿರಾಮ, ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.